ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಒಂದು 15 ಡೇಸ್ ಆಯಿತು ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಸುಮಾರು ಜನಗಳಿಗೆ ಡೌಟ್ ಇರುತ್ತೆ ಏನಾಗಿರ್ಬೋದು ಏನು ಅಂಥೇಳಿ. ಸೊ ನನ್ನ 2 ಮಕ್ಕಳಿಗೂ ಹುಷಾರಿರಲಿಲ್ಲ. ಸೊ ಕಫ ಮತ್ತು ಕೆಮ್ಮು, ಶೀತ, ನೆಗಡಿ ಆಗಿರೋದ್ರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ವಿಸ್ಮಯ್ಗೆ ಹುಷಾರಿರಲಿಲ್ಲ. ಆಮೇಲೆ ವಿಸ್ಮಯಲೆಸಿಂದ ವಿಲ್ಮಗೆ ಸ್ಟಾರ್ಟ್ ಆಯಿತು ಅವ್ರ ತಂಗಿಗೆ. ಇವಳಿಗೆ ಬರೀ ಶೀತ, ನೆಗಡಿ, ಸ್ವಲ್ಪನೇ ಕೆಮ್ಮಿತ್ತು. ಬಟ್ ವಿಲ್ಮಗೆ ಏನಾಯಿತು ಅಂತಂದರೆ ಚಿಕ್ಕ ಮಗುಗೆ ಕೆಮ್ಮು ಜಾಸ್ತಿನೇ ಆಯಿತು. ಕೆಮ್ಮು ಮಾತ್ರ ಸಖತ್ತಾಗಿತ್ತು. ಸೊ ಹಾಗಾಗಿ ನಾನು ಹಾಸನದ ರಾಜು ಆಸ್ಪತ್ರೆಯಲ್ಲಿ ಪಾಪನ ಒಂದು 3 ಟೈಮ್ಸ್ ಆಯಿತು ತೋರ್ಸೋಕ್ಕೆ ನಾನು ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿದ್ದಾಳೆ. ನನ್ನ ಮಗುಗೆ ರಾಜು ಆಸ್ಪತ್ರೆ ಹಾಸನದ ಫೇಮಸ್ ಡಾಕ್ಟರ್ ಹತ್ರ ನಾನು ಚೆಕಪ್ಗೆ ಹೋಗಿದ್ದು. 3 ಟೈಮ್ಸ್ ತೋರಿಸಿದ ಮೇಲೆ ನನ್ನ ಮಗುಗೆ ಈಗ ಹುಷಾರಾಗಿರೋದು. ನನಗೆ ತುಂಬಾ ಕಫ ಕಟ್ಟಿರೋದ್ರಿಂದ ನನಗೆ ಸ್ವಲ್ಪ ಅವಳಿಗೆ ತಿನ್ಸೋಕ್ಕೂ ಆಗ್ತಾ ಇರಲಿಲ್ಲ. ಅವಳೇನು ತಿಂತಾನೂ ಇರಲಿಲ್ಲ. ಸಿರಪ್ ಹೆಂಗಪ್ಪ ಹಾಕೋದು? ಯಾಕಂದರೆ ಸುಮಾರು ಜನ ಪೇರೆಂಟ್ಸ್ಗಳ ಒಂದು ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಸಿರಪ್ ಸರಿಯಾಗಿ ಹಾಕಿ ಅಂತ. ಸಿರಪ್ ಸರಿಯಾಗಿ ಹಾಕಬೇಕಂದ್ರೆ ಅವಳು ಹಾಲು ಕುಡಿತಾ ಇರಲಿಲ್ಲ, ತಿಂತಿರಲಿಲ್ಲ. ಸೊ ಹೇಗೆ ಸಿರಪ್ ಹಾಕಿದರೆ ಏನಾದರೂ ರಿಯಾಕ್ಷನ್ ಆದರೆ ಹೆಂಗೆ, ಅಥವಾ ಸಿರಪ್ ಹಾಕಿರೋದ್ರಿಂದ ಅವಳಿಗೆ ತಡ್ಕೋಕ್ಕಾಗದೆ ಏನಾದರೂ ಒಂದು ಸ್ಟ್ರಾಂಗ್ ಇರುತ್ತೆ. ಸೊ ಬಾಡಿಗೆ ಅದು ಸೆಟ್ ಆಗಿಲ್ಲ ಅಂದರೆ ಹೆಂಗೆ ಅನ್ನೋ ಒಂದು ಭಯ ಇತ್ತು ನನಗೆ. ಸೊ ಹಾಗಾಗಿ 2ನೇ ಟೈಮ್ಗೆ ನಾನು ರಾಜು ಆಸ್ಪತ್ರೆಯಲ್ಲಿ ಹೋದಾಗ ಟೋಕನ್ ನನಗೆ 40 ಟೋಕನ್ ಬಂತು. ಸೊ ಸೆಕೆಂಡ್ ಟೈಮ್ ಹೋದಾಗ ಮಾರ್ನಿಂಗ್ 8 o'clock ಹೋದ್ವಿ. ಆಮೇಲೆ 26 ಟೋಕನ್ ಇತ್ತು. ಸೊ ಅವಳಿಗೆ ಫಸ್ಟ್ ಟೈಮಿಗೆ ತುಂಬಾ ಸುಸ್ತು, ಶೀತ, ನೆಗಡಿ, ಕೆಮ್ಮು ಇರೋದ್ರಿಂದ ಇರೋಕ್ಕೆ ಆಗ್ತಾಯಿರಲಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಒಳಗಂತೂ ಕಳಿಸ್ಲಿಲ್ಲ. ಸೊ ಇದೊಂದು ನಾನು ವಿಡಿಯೋದಲ್ಲಿ ಏನು ಹೇಳ್ಬೇಕಂದ್ರೆ, ಯಾವ ಮಕ್ಕಳಿಗೆ ತುಂಬ ಸೀರಿಯಸ್ ಇರುತ್ತೋ ಸೊ ಅವ್ರಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತಲೇ ಹೇಳ್ತಿದ್ದೀನಿ. ಅದು ನಮ್ಮ ಮಕ್ಕಳಾದರೂ ಸರಿ, ಬೇರೆಯವ್ರ ಮಕ್ಕಳಾದರೂ ಸರಿ. ಸೊ ಫಸ್ಟ್ ಟೈಮ್ ನನಗೆ ತುಂಬಾ ಸಿಟ್ಟು ಬಂದಿರುತ್ತು ಒಂದು ಹಾಸ್ಪಿಟಲಲ್ಲಿ. ಆಮೇಲೆ ಸೆಕೆಂಡ್ ಟೈಮಿಗೆ ನಾನು ಬೇಗನೆ ಹೋಗಿ ಮಗುಗೆ ತೋರಿಸ್ಲೇಬೇಕಾಯಿತು. ಆಮೇಲೆ ಸೆಕೆಂಡ್ ಟೈಮ್ ಆದಮೇಲೆ 3rd ಟೈಮ್ ಹೋಗೋಷ್ಟಿಗೆ ಅವಳಿಗೆ ಸ್ವಲ್ಪ ಕೆಮ್ಮು, ಶೀತ, ಜ್ವರ ಫಸ್ಟ್ ಟೈಮಿಗೆ ಬಿಟ್ಟಿತ್ತು. ಸೆಕೆಂಡ್ ಟೈಮಿಗೆ ಶೀತ ಮತ್ತು ಕೆಮ್ಮು ಸ್ವಲ್ಪ ನಾರ್ಮಲ್ ಆಯಿತು. ಇವಾಗ ಅವಳು ಚೆನ್ನಾಗಿದ್ದಾಳೆ. ಇವಾಗ ಊಟ ಮಾಡಿ ಮಲಗಿದ್ದಾಳೆ. ಸೊ ಇವಳೊಬ್ಬಳೇ ಇರೋದು. ಹಾಗಾಗಿ ಈ ವಿಡಿಯೋದಲ್ಲಿ ಇವಳನ್ನ ಅಷ್ಟೇ ತೋರಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ಮಗುಗೇನಾದರೂ ನಿಮಗೆ ಚಿಕ್ಕ ಮಗು 0 to ಒಂದು 9 ಮಂತ್ ಒಳಗಡೆ ಇಲ್ಲ 1 year ಒಳಗಡೆ ಇರೋ ಮಗು ಏನಾದರೂ ಶೀತ ಜಾಸ್ತಿನೇ ಆಗಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ಹಾಸನದಲ್ಲಿ ಒಂದು ಸ್ಪ್ರೇ ಕೊಡ್ತಾರೆ. ಮೂಗು ಕಟ್ದಂಗಾಗಿದ್ರೆ ಆ ಸ್ಪ್ರೇನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಉಲ್ಟಾ ಕಾಣಿಸುತ್ತೆ. ನಾನು ನೇಮನ್ನು ಹೇಳ್ಬಿಟ್ಟು ನೀವು ಹೊರಗಡೆ ಯಾವುದೇ ಮೆಡಿಕಲ್ ಶಾಪಲ್ಲಿ ತೋರಿಸಿದ್ರು ಸಿಗುತ್ತೆ. ಸೊ ಇದು ಸ್ಪ್ರೇನ ಹಾಕೋದ್ರಿಂದ ಮೂಗು ಕಟ್ದಂಗಾದರೆ, ಉಸಿರಾಟ ಪ್ರಾಬ್ಲಮ್ ಇದ್ದರೆ ಮಗುಗೆ ಬೇಗನೆ ರಿಲೀಫ್ ಆಗುತ್ತೆ. ಇನ್ನೊಂದಿದೆ, ಇದು ಸ್ಪ್ರೇ ಇನ್ನೊಂದು ಸಿರಪ್ ಥರ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಷಲ್ ಡ್ರಾಪ್ಸ್ ಅಂತೇಳಿ, ಮಿನಿ ಡ್ರಾಪ್ ಅಂತೇಳಿ ಬರುತ್ತೆ. ಇದು ಯಾವ ಥರ ಅಂದರೆ ಸೇಮ್ ಸಿರಪ್ ಥರನೇ ಇರುತ್ತೆ. ಈ ಥರ ಇರುತ್ತೆ, ಇದರಲ್ಲಿ ಸಿರಪ್ ಥರನೇ ಇರುತ್ತೆ. ಬಟ್ ಇದು ಸಿರಪ್ ಅಲ್ಲ, ಮೂಗಿನಲ್ಲಿ ಹಾಕೋದು ಮಾತ್ರ. ಸೊ ತುಂಬ ನಿಮ್ಮ ಮಗುಗೇನಾದರೂ ಉಸಿರು ಕಟ್ದಂಗಾಗಿ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಸಡನ್ನಾಗಿ ಶೀತ ಆಗಿದೆ ಅಂದರೆ ಈ ಥರ ಸಿಗುತ್ತೆ. ಇದರಲ್ಲಿ ಡ್ರಾಪ್ ತೊಗೊಂಡು ನಿಮ್ಮ ಪಾಪ ಬೇಬಿಯಲ್ಲಿ ಮೂಗಿನ ಒಳಗಡೆ ಸ್ವಲ್ಪ ಒಳಗಡೆ ಹಿಂಗೆ ಹಾಕಿ ನಾನು ದೊಡ್ಡ ಮಗಳಿಗೆ ಹಾಕಿ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಒಳಗಡೆ ಇಟ್ಟು ಈ ಥರ ಒಳಗಡೆ ಈ ಥರ ಪ್ಲಸ್ ಮಾಡಿಬಿಟ್ರೆ ಒಳಗಡೆ ಹೋಗುತ್ತೆ. ಸೊ ಆವಾಗ ರಿಲೀಫ್ ಆಗುತ್ತೆ ಮೂಗಿಗೆ. ಸೊ ಮಗು ಮಲ್ಕೊಳ್ಳುತ್ತೆ ಚೆನ್ನಾಗಿ. ಏನಾದರೂ ಚಿಕ್ಕ ಮಕ್ಕಳು ನಿದ್ದೆ ಚೆನ್ನಾಗಿ ಮಾಡಿ, ಊಟ ಚೆನ್ನಾಗಿ ಮಾಡಿದ ಮೇಲೆ ಏನಾದರೂ ಕೆಲಸ ಮಾಡೋಕ್ಕೆ ತಾಯಂದ್ರಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಕೇರ್ಲೆಸ್ ಮಾಡಬೇಡಿ. ಶೀತ, ನೆಗಡಿ, ಕೆಮ್ಮಿದ್ರೆ ಸೊ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ. ಹೋಮ್ ರೆಮಿಡಿನೂ ನಾನು ತುಂಬಾ ಮಾಡಿದೆ. ಬಟ್ ಏನು ಅಂದರೆ ಕೆಮ್ಮು ಮಾತ್ರ ಸ್ವಲ್ಪ ಕಡಿಮೆನೇ ಆಗಲಿಲ್ಲ. ಸೊ ಹೋಮ್ ರೆಮಿಡಿ ವಿತ್ ನಾನು ಮೆಡಿಸನ್ ಎರಡೂ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಇವಾಗ ನಾರ್ಮಲ್ ಆಗಿ ಆಗಿದ್ದಾಳೆ. ಸೊ ಹಾಗಾಗಿ ನಾನು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಧನ್ಯವಾದಗಳು.